ಕಿತ್ಕೊಂಬಿಡು ಬಲ್ತೈತೇನೋ. ಆಯ್ತವಾ? ಹ್ಞೂ. ಫ್ರೆಂಡ್ಸ್, ಅಲ್ಲಿ ಹೀರೆಕಾಯಿ ಇದೆ. ಹೀರೆಕಾಯಿ ಕೀಳಕ್ಕಂತ ನಮ್ಮ ಯಜಮಾನ್ರು ಹೋಗಿದ್ದಾರೆ. ಈ ಕಡೆ ಹಸುಗಳಿಗೆಲ್ಲ ಆಯುತ್ತೆ ಅಂದ್ಬಿಟ್ಟು ನಾನು ಹೋಗಿಲ್ಲ, ಇಲ್ಲಿ ನಿಂತ್ಕೊಂಡಿದ್ದೀನಿ. ಬಲ್ತಿಲ್ಲಲ್ಲ. ಸೋರೆಕಾಯಿಗಳು ಇನ್ನೂ ಐತಲ್ಲ. ಗೋಟ್ಗಳು ಇನ್ನಷ್ಟೇನು ಸಿಕ್ಕಲ್ಲ. ಇನ್ನು ಅಷ್ಟು ಗಿಡ ಇಡಬೇಡ, ಒಂದೊಂದು ಗಿಡ ಸಾಕು. ಬೀನ್ಸ್ ಗಿಡ ಅದ್ರಲ್ಲೇನು ಕಾಯಿ ಬಿಡಲ್ಲ ಅನ್ಸುತ್ತೆ. ಮೆಣಸಿನ್ಕಾಯಿ ಸಿಗ್ತದೆ ನೋಡು ಅದರಲ್ಲೇ. ಅದರಲ್ಲೇ ಒಂದು 4 ಹಸಿಮೆಣಸಿನ್ಕಾಯಿ ಇಲ್ಲ. ಇರು ಒಂದು ನಿಮಿಷ. ಕಾಯಿ ಐತಲ್ಲ ನೋಡಿ, ಬಾ ಬಲ್ತಿರೋದು. ಹೆಸರುಬೇಳೆ ಎಲ್ಲ ಹಾಕಿ ಸಾಂಬಾರು ಮಾಡ್ತೀನಿ. ನೋಡದ್ರಲ್ಲಿ ಬರ್ತೈತಲ್ಲ ಕಾಯಿಗಳು. ಈಗ ಸಾಂಬಾರಿಗಿಲ್ಲ, ಇದರಲ್ಲಿ ಇಲ್ಲ. ಆಯ್ತು, ಅದರಲ್ಲಿ ಕಿತ್ಕೋ. 2 ಕಾಯಿ ಸಿಕ್ತಾ ಇದರಲ್ಲಿ? ನೋಡಿ, ಇಲ್ಲೊಂದು ಐತೆ. ತಿಂದೆ. ಇನ್ನೂ ಒಂದು ಸ್ವಲ್ಪ ದಿವಸ ಹೋಗ್ಬೇಕು. ಮೊನ್ನೆ ಕಿತ್ಬಿಟ್ಟೆ, ನೆನ್ನೆ ಕಿತ್ಬಿಟ್ಟೆ. ನಿನ್ನೆ ಫ್ರೆಂಡ್ಸ್, ಇದು ಮಂಗಳವಾರದ ಸಂಜೆ ಮೇಲೆ ನಾನು ವಿಡಿಯೋಸ್ ಶುರು ಮಾಡಿದ್ದೀನಿ. ಹಾಗೆ ಜ್ಯೂಸ್ ಮಾಡೋಣ ಅಂತ ಅಂದ್ಬಿಟ್ಟು ಆ್ಯಪಲ್ ಜ್ಯೂಸು. ಒಂದೇ ಒಂದು ಆ್ಯಪಲ್ ಇತ್ತು. ನಮ್ಮ ಯಜಮಾನ್ರು ಸಹ ಇದ್ದಾರೆ. ಅವ್ರಿಗೆ ಮತ್ತು ನನಗೆ ಏನಾದ್ರು ಕಾಫಿ ಟೀ ಬಿಟ್ಟಿದ್ದೀನಲ್ವ, ಕಾಫಿ ಟೀ ಏನು ತೊಗೊತಾ ಇಲ್ಲ ಫ್ರೆಂಡ್ಸ್. ಇವಾಗ ಜ್ಯೂಸ್ ಅಷ್ಟೇ. ಅದು ಜ್ಯೂಸನ್ನು ಡೈಲಿ ನಾನು ತೊಗೊಳಲ್ಲ. ಈ ಥರ ಹಣ್ಣುಗಳಿದ್ರೆ ಮಧ್ಯಾಹ್ನ ಅಲ್ಲ ಸಂಜೆ ತೊಗೊತೀನಿ. ಮತ್ತು ಇದಕ್ಕೆ ಸಕ್ಕರೆ, ಒಬ್ಬರು ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಕಮೆಂಟ್ ಮಾಡಿದ್ದಾರೆ, ನೀವು ಜ್ಯೂಸ್ ಮಾಡ್ತೀರಲ್ಲ, ಜ್ಯೂಸ್ಗೆ ವೈಟ್ ಶುಗರ್ ಹಾಕಬೇಡಿ, ಬ್ರೌನ್ ಕಲರ್ ಶುಗರ್ ಹಾಕಿ, ಮತ್ತು ಇಲ್ಲಾಂದರೆ ಬೆಲ್ಲಾದರೂ ಯೂಸ್ ಮಾಡಿ, ಶುಗರು ಒಳ್ಳೆಯದಲ್ಲ ಅಂತ ಹೇಳಿದರು. ಥ್ಯಾಂಕ್ ಯು ಸಿಸ್ಟರ್, ಥ್ಯಾಂಕ್ ಯು ಸೋ ಮಚ್. ಆದರೆ ನಾನು ಜಾಸ್ತಿ ಜ್ಯೂಸ್ ಎಲ್ಲ ಮನೆಯಲ್ಲಿ ಮಾಡಲ್ವಲ್ಲ, ಹಾಗಾಗಿ ನಾನು ಬ್ರೌನ್ ಶುಗರ್ ತಂದು ಇಟ್ಕೊಳಲ್ಲ. ಆದರೆ ಇನ್ನು ಮುಂದೆ ತೊಗೊಂಬಂದು ಇಟ್ಕೊಳಕ್ಕೆ ಟ್ರೈ ಮಾಡ್ತೀನಿ. ನೀವು ನನ್ನ ವಿಡಿಯೋಸ್ ನೋಡಿ ನನಗೇನಾದರೂ ಒಂದು ಸಜೆಷನ್ ಕೊಡ್ತೀರಾ ಅಂದರೆ ನನಗೆ ತುಂಬಾ ಖುಷಿ ಆಯ್ತಲ್ಲ. ಹಾಗೆ ನೀವು ಹೇಳಿದ ಪ್ರಕಾರ ನಾನು ಬ್ರೌನ್ ಶುಗರ್ ನಿಜವಾಗ್ಲೂ ತಂದಿಟ್ಕೊಂಡು ಅದರಿಂದನೇ ಜ್ಯೂಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್, ನನ್ನ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡ್ತಾ ಇರೋದಕ್ಕೆ. ಅಲ್ಲಿಂದ ನಾನು ನಮ್ಮ ಯಜಮಾನರು ಜ್ಯೂಸ್ ಎಲ್ಲ ಕುಡ್ದಾದ್ಮೇಲೆ ಮತ್ತೆ ಮಟನ್ ತೊಗೊಂಬಂದಿದ್ರು. ಇದು ಭಾನುವಾರ ತೊಗೊಂಬಂದಿದ್ರು ಫ್ರೆಂಡ್ಸ್ ಮಟನ್ನು. ನಮಗೆ ಅರ್ಧ ಕೆಜಿ ಮಟನ್ ಆದರೆ ಸಾಕಾಗುತ್ತೆ. ನಮ್ಮ ಯಜಮಾನ್ರು ಚೆನ್ನಾಗೈತೆ ಅಂತ ಅಂದ್ಬಿಟ್ಟು 1 ಕೆಜಿ ತೊಗೊಂಬಂದಿದ್ರು. ನಾನು ಅರ್ಧ ಕೆಜಿ ಮಾಡಿ ಅರ್ಧ ಕೆಜಿ ಫ್ರೀಝರಲ್ಲಿ ಎತ್ತಿಟ್ಟಿದ್ದೆ. ಇವಾಗ ಅದನ್ನೇ ಮಾಡೋಣ, ಸಾಂಬಾರು ಮಾಡಿ ಮುದ್ದೆ ಮಾಡೋಣ ಅಂತ. ಈಗ ನಮ್ಮ ಯಜಮಾನ್ರ ಕೈ ಕೊಟ್ಟಿದ್ದೀನಿ. ಅಲ್ಲಿ ಆಚೆ ಕಡೆ ನೀರು ಬರ್ತಾಯಿದೆ, ಅಲ್ಲೇ ತೊಳ್ಕೊಂಬೋಗು, ಇಲ್ಲಿ ಶಿಂಕಲ್ಲಿ ತೊಳೆಯೋದು ಬೇಡ ಅಂತ ಅಂದ್ಬಿಟ್ಟು ನಾನು ಹೊರಗಡೆನೇ ಕೊಟ್ಟು ಕಳಿಸಿದ್ದೀನಿ. ಮತ್ತು ಇವತ್ತು ನಾನು ಯಾವ ಥರ ಸಾಂಬಾರು ಮಾಡ್ತಾಯಿದ್ದೀನಿ ಅಂತಂದರೆ ಫ್ರೆಂಡ್ಸ್, ಇದು ನಮ್ಮ ಹಳ್ಳಿಗಳ ಕಡೆ ಈ ಥರ ಸಾಂಬಾರು ಮಾಡ್ತಾರೆ. ತುಂಬ ಡಿಫ್ರೆಂಟ್ ಅಂತಲೇ ಹೇಳ್ಬೋದು. ಏನು ಡಿಫ್ರೆಂಟು ಅಂತಂದರೆ, ನಾನು ಕೊಬ್ಬರಿ ಹಾಕ್ತಾಯಿಲ್ಲ, ತೆಂಗಿನಕಾಯಿ ಹಾಕದೇ ಸಾಂಬಾರು ಮಾಡ್ತಾ ಇರೋದು. ತುಂಬಾ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿತ್ತು ಫ್ರೆಂಡ್ಸ್. ತಿನ್ನೋದಕ್ಕಂತೂ ಮುದ್ದೆಗೂ ಸಾಂಬಾರಿಗೆ ಅಷ್ಟೇ ಚೆನ್ನಾಗಿತ್ತು. ನಾನಿವಾಗ ನಮ್ಮ ಹಳ್ಳಿಗಳ ಕಡೆ ಯಾವ ಥರ ಮಾಡ್ತಾರೆ ಕೊಬ್ಬರಿ ಹಾಕದೆ ಅನ್ನೋದನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ.
ಮತ್ತು ಫ್ರೆಂಡ್ಸ್ ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾಯಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ ನೋಡಿ ಅಂತ ಕೇಳ್ಕೊತೀನಿ. ಇದು ನಾನು ಏನೇನು ಫ್ರೈ ಮಾಡ್ಕೊಂಡಿದ್ದೀನಿ ಅಂದರೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಒಂದು ಟೊಮೊಟೊ ಹಾಕ್ಕೊಂಡಿದ್ದೀನಿ. ಖಾರಕ್ಕೆ ನಮಗೆ ಒಣಗಿರೋ ಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಕಾಳು ಮೆಣಸು ಮತ್ತು ಒಂದು 4ರಿಂದ 5 ಲವಂಗ, ಒಂದು ಅರ್ಧ ಇಂಚಷ್ಟು ಚಕ್ಕೆ ಹಾಕ್ಕೊಂಡು ಇಷ್ಟೇ ಫ್ರೆಂಡ್ಸ್ ಮಸಾಲೆ. ಮತ್ತು ಈಗ ಇದೆಲ್ಲ ಫ್ರೈ ಮಾಡಿದಾದಮೇಲೆ 1 ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ ಮತ್ತು ಸ್ವಲ್ಪ ಅರಿಶಿನ ಹಾಕ್ಕೊತಾ ಇದ್ದೀನಿ. ಇವಾಗ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ಕೊತ್ತಂಬರಿ ಸೊಪ್ಪೆಲ್ಲ ಸ್ವಲ್ಪ ಬಿಡಿಸಿ, ಈ ಕೊತ್ತಂಬರಿ ಸೊಪ್ಪು ಬಂದು ನಮ್ಮ ಮನೆ ಹತ್ರನೇ ನಾಟಿ ಕೊತ್ತಂಬರಿ ಸೊಪ್ಪು. ಈ ಥರ ಮಟನ್ ಸಾಂಬಾರಿಗೆ ಹಾಕಿದ್ರೆ ಅದು ಒಂಥರ ಬೇರೆ ಥರನೇ ಟೇಸ್ಟ್ ಬರುತ್ತೆ. ಕೊತ್ತಂಬರಿ ಸೊಪ್ಪನ್ನು ಮತ್ತು ನಾನು ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ರುಬ್ಕೊತೀನಿ, ತಕ್ಷಣ ಮಸಾಲೆ ಜೊತೆನೇ ಹಾಕಿ ರುಬ್ಬೋದಿಲ್ಲ. ಇವಾಗ ಅದೇ ಥರನೇ ಎಲ್ಲ ಜಾರ್ಗೆ ಹಾಕ್ಕೊಂಡು ಅದೇ ಕುಕ್ಕರ್ಗೆ ಇವಾಗ ಮಟನ್ನು ತೊಳೆದಿಟ್ಕೊಂಡಿರೋಂಥ ಮಟನ್ನ ಇವಾಗ ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ. ನಾನು ಯಾವ ಮಸಾಲೆ ಎಲ್ಲ ಯಾವ ಕುಕ್ಕರಲ್ಲಿ ಫ್ರೈ ಮಾಡಿದ್ನೋ ಅದೇ ಕುಕ್ಕರಲ್ಲೇ ಮಟನ್ ಹಾಕ್ಕೊತಾ ಇರೋದು. ಮತ್ತು ಎಣ್ಣೆ ಏನೂ ಹಾಕಿಲ್ಲ, ಅದರಲ್ಲೇ ಇತ್ತಲ್ವ ಕುಕ್ಕರಲ್ಲೇ ಎಣ್ಣೆ ಫ್ರೈ ಮಾಡ್ಕೊಂಡಿರೋಂಥ ಎಣ್ಣೆನೂ ಇತ್ತಲ್ವ ಅದಕ್ಕೆ ಮಟನ್ ಹಾಕಿದೆ. ಮತ್ತು ಅರ್ಧ ಹೋಳು ಈರುಳ್ಳಿ ಇತ್ತು, ನಾನು ಆವಾಗಲೇ ಎಣ್ಣೆ ಹಾಕಿರಲಿಲ್ಲ. ಎಣ್ಣೆ ಹಾಕದೆ ಈರುಳ್ಳಿ ಹಾಕಿದ್ರೆ ಚೆನ್ನಾಗಿರಲ್ಲ ಅಂತಂದ್ಬಿಟ್ಟು ಇವಾಗ ನಾನು ಮಟನ್ ಹಾಕಿ ಸ್ವಲ್ಪ ಫ್ರೈ ಮಾಡಿ ಆದಮೇಲೆ ಈರುಳ್ಳಿ ಕಟ್ ಮಾಡಿ ಹಾಕಿದ್ದೀನಿ. ಅರ್ಧ ಹೋಳು ಅಷ್ಟೇ ಹಾಕಿರೋದು. ಮತ್ತು ಸ್ವಲ್ಪ ಅರಿಶಿನ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದು ನಾವು ಮಟನ್ ಹಾಕಿರೋದು ಆ ನೀರೆಲ್ಲ ಸ್ವಲ್ಪ ಬತ್ತಾದಮೇಲೆ ಖಾಲಿ ಆಗುತ್ತಲ್ಲ ಫ್ರೆಂಡ್ಸ್ ಫ್ರೈ ಮಾಡ್ತಾ ಮಾಡ್ತಾ, ಆ ಥರ ಆದಮೇಲೆ ನಾನು ಇವಾಗ ಮಸಾಲೆ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ಮಸಾಲೆ ಎಲ್ಲ ಹಾಕ್ಕೊಂಡು ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊತಾ ಇದ್ದೀನಿ. ಮತ್ತು ಫ್ರೆಂಡ್ಸ್ ತುಂಬ ಟೇಸ್ಟಿಯಾಗಿತ್ತು, ನಿಜ ಹೇಳ್ತಾ ಇದ್ದೀನಿ, ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸು ಸಾಂಬಾರು ಮಾತ್ರ. ಹಳ್ಳಿಗಳ ಕಡೆ, ನಮ್ಮ ಹಳ್ಳಿಗಳ ಕಡೆ ತೆಂಗಿನಕಾಯಿ ಹಾಕದೇ ಸಾಂಬಾರು ಮಾಡ್ತಾರೆ. ಬರೀ ಮಟನ್ ಸಾಂಬಾರೇ ಅಲ್ಲ, ಬೇರೆ ಎಲ್ಲ ಬಸ್ಸಾರು ಆಗಿರ್ಬೋದು, ಬೇರೆ ಏನು ಸಾಂಬಾರು ಮಾಡಿದ್ರು ಅಷ್ಟೇ ತೆಂಗಿನಕಾಯಿ ಅವರು ಜಾಸ್ತಿ ಯೂಸ್ ಮಾಡಲ್ಲ. ಇವಾಗ ನಾನು ಹಂಗೆ ನೋಡಿ ಅದೇ ಥರನೇ ಮಾಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಟೇಸ್ಟಿಯಾಗಿ. ನೀವು ಒಂದ್ಸರಿ ಟ್ರೈ ಮಾಡಿ, ಇದು ಯಾವ ರೀತಿ ಇತ್ತು ಅಂತ ನಿಮಗೆ ಗೊತ್ತಾಗುತ್ತೆ. ಮತ್ತು ಈಗ ನೋಡಿ ನನಗೆ ನೀರು ಎಷ್ಟು ಬೇಕೋ ಅಷ್ಟು ನೀರು ಇಟ್ಕೊಂಡು ಕುಕ್ಕರು ಮುಚ್ಚಳ ಮುಚ್ಚಿ ಒಂದು 3ರಿಂದ 4 ವಿಸಿಲ್ ಕೂಗಿಸ್ಕೊತೀನಿ. ನನಗೆ ಮಟನ್ ಸ್ವಲ್ಪ ಚೆನ್ನಾಗಿ ಬೆಂದ್ರೇ ಟೇಸ್ಟು ಸಿಗೋದು ಅಂತ. ಇವಾಗ ನೋಡಿ ಆ ಕಡೆ ಚಿಕ್ಕ ಮಡಿಕೆ ಕಾಣಿಸ್ತದಲ್ಲ, ಅದರಲ್ಲಿ ಅನ್ನಕ್ಕೆ ಸಹ ಇಟ್ಕೊಂಡಿದ್ದೆ, ಅದರಲ್ಲೇ ನಾನು ಅನ್ನ ಮಾಡ್ಕೊಳೋದು. ಸಾಂಬಾರು ಆಗಿದೆ, ಕುಕ್ಕರು ಆಫ್ ಮಾಡಿದ್ದೀನಿ, ಮುದ್ದೆಗೂ ಸಹ ಇಟ್ಕೊಂಡಿದ್ದೀನಿ. ಅದು ಗ್ಯಾಪಲ್ಲಿ ಹಾಗೆ ಸ್ವಲ್ಪ ಈರುಳ್ಳಿನೂ ಮತ್ತು ಸೌತೆಕಾಯಿ ಕಟ್ ಮಾಡ್ಕೊಳ್ಳೋಣ ಅಂತ ಈರುಳ್ಳಿನ ಸೌತೆಕಾಯಿ ಕಟ್ ಮಾಡೋಕ್ಕೆ ಇಟ್ಟಿದ್ದೀನಿ. ನಮಗೆ ಇಲ್ಲಿ ರಾಗಿ ಮುದ್ದೆ ಮಟನ್ ಸಾಂಬಾರು ಇದ್ದರೆ ಸಂಜೆ ಹೊತ್ತು ನಮಗೆ ರಾಗಿ ಮುದ್ದೆ ಬೇಕೇ ಬೇಕು. ನಮ್ಮ ಯಜಮಾನ್ರು ಅಷ್ಟೇ, ಅವರು ರಾಗಿ ಮುದ್ದೆನೇ ಜಾಸ್ತಿ ಯೂಸ್ ಮಾಡೋದು. ನಾನು ಅಂದ್ಕೊಂಡೆ ಅಕ್ಕಿ ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಫ್ರೆಂಡ್ಸ್, ಬಟ್ ಆಗಿಲ್ಲ ಅಕ್ಕಿ ರೊಟ್ಟಿ ಮಾಡೋದಕ್ಕೆ. ಇನ್ನೊಂದು ಸರಿ ಯಾವತ್ತಾದರೂ ಮಾಡೋಣ ಅಂತಂದ್ಬಿಟ್ಟು ಮಾಡಿಲ್ಲ. ನೋಡ್ಬೋದು ಮಟನ್ ಸಾಂಬಾರು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ, ಎಷ್ಟು ಕಲ್ಲರಾಗಿ ಹೆಂಗೆ ಬಂದಿದೆ ಅಂತ. ಅಷ್ಟೇ ಟೇಸ್ಟಿಯಾಗಿಯೂ ಇತ್ತು ಫ್ರೆಂಡ್ಸ್ ಮಟನ್ ಸಾಂಬಾರಂತೂ. ಮಟನ್ನು ಚೆನ್ನಾಗಿದ್ರೇ ಸಾಂಬಾರು ಚೆನ್ನಾಗಾಗುತ್ತೆ ಅಲ್ವಾ ಫ್ರೆಂಡ್ಸ್. ಈಗ ನೋಡಿ ನಾನು ಸಾಂಬಾರೆಲ್ಲ ಆಗಿದೆ ಮತ್ತು ಮುದ್ದೆನೂ ಸಹ ಆಗಿದೆ ಫ್ರೆಂಡ್ಸ್. ಮುದ್ದೆ, ಅನ್ನ, ಸೈಡಲ್ಲಿ ಅನ್ನ ಸಹ ಆಗಿದೆ ನೋಡ್ಬೋದು. ಮತ್ತು ಸೌತೆಕಾಯಿ ಎಲ್ಲ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಸೌತೆಕಾಯಿ ಮತ್ತು ಈರುಳ್ಳಿ. ನಮ್ಮ ಯಜಮಾನ್ರು ಈ ಮಡಿಕೆನಲ್ಲಿ ಅನ್ನ ಮಾಡಿದ್ರೆ ತುಂಬ ರೇಗಿಸ್ತಾರೆ, ಚಿಕ್ಕ ಮಕ್ಕಳ ಥರ ಚಿಕ್ಕ ಚಿಕ್ಕ ಮಡಿಕೆಗಳು ಇಟ್ಕೊಂಡಿದ್ಯಾ ಅಂತ. ಆದರೆ ನನ್ನ ಒಬ್ಬಳಿಗೆ ಅದು ಸಾಕು ಅಂತ ಅನಿಸುತ್ತೆ ಫ್ರೆಂಡ್ಸ್. ಅವರು ನೈಟ್ ಹೊತ್ತು ಅನ್ನ ತಿನ್ನೋದಿಲ್ಲ, ನಾನು ಒಬ್ಬಳೇ ತಿನ್ನೋದು. ಅದರಲ್ಲೇ ನನಗೆ ಇನ್ನೂ ಉಳಿಯುತ್ತೆ ಅನ್ನ. ನಾನು ಸ್ವಲ್ಪ ಮುದ್ದೆ ಮತ್ತು ಸ್ವಲ್ಪ ಅನ್ನ ತಿಂತೀನಿ, ಇಲ್ಲಾಂದರೆ ನನಗೆ ಊಟ ಮಾಡ್ದಂಗೆ ಅನಿಸಲ್ಲ. ಮುದ್ದೆ ತಿಂದಾದ್ಮೇಲೆ ಸ್ವಲ್ಪನಾದರೂ ಅನ್ನ ತಿನ್ನಲೇಬೇಕು. ಇವಾಗ ಮುದ್ದೆ ಸಾಂಬಾರೆಲ್ಲ ಆಗಿದೆ, ಇವಾಗ ನಾವು ಊಟ ಮಾಡ್ತಾಯಿದ್ದೀವಿ. ಬನ್ನಿ ಫ್ರೆಂಡ್ಸ್ ಎಲ್ಲ ಊಟ ಮಾಡೋಣ. ಸಾಂಬಾರು ಅಂತೂ ನಿಜವಾಗ್ಲೂ ಮುದ್ದೆಗೂ ಸಾಂಬಾರಿಗೆ ತುಂಬಾ ಚೆನ್ನಾಗಿತ್ತು. ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಫ್ರೆಂಡ್ಸ್. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ರೆಸಿಪಿ ಹೇಗಿತ್ತು ಅಂತ ನನಗೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸ್ತೀರಾ ಅಂತ ಅಂದ್ಕೊತೀನಿ. ಇಷ್ಟೊತ್ತು ನನ್ನ ವಿಡಿಯೋಸ್ ನೋಡೋದಕ್ಕೆ ತುಂಬ ತುಂಬ ಧನ್ಯವಾದ ಹೇಳ್ತಾ ಬಾಯ್ ಫ್ರೆಂಡ್ಸ್. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ.